ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ದಾನಿಂಗರು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಹೇಳ್ತೀನಿ, ಕೇಳ್ರಿ. ಇದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಒಂದು ಅಗ್ರಗಣ್ಯ ದುಳ್ಗಾಂವ್ ಈ ಊರಿನ ಇತಿಹಾಸವನ್ನು ಹೇಳ್ತೀನಿ, ಕೇಳ್ರಿ. ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡಿದ್ರೆ ನಿಮಗೆ ಮೈ ಮುಳ್ಳು ಬರ್ಲಾರ್ದೆ ಬಿಡಲ್ಲ. ಯಾಕಪ್ಪ ಅಂದ್ರೆ ಈ ಊರಿನೊಳಗ 3 ವರ್ಷನಾಗ ಒಂದು ದೊಡ್ಡ ಬದಲಾವಣೆ ಆಗ್ಯದ. ಯಾಕಂದ್ರೆ ಈ ಸ್ಟೋರಿ ನೀವು ಕೇಳಲೇಬೇಕು ಮತ್ತೆ ನೋಡ್ಲೇಬೇಕು, ಮತ್ತೆ ನಿಮ್ಮ ಬೇಕಾದ ನಿಮ್ ಗೆಳೆಯರಿಗೆ ಶೇರ್ ಮಾಡಬಹುದು. ಯಾಕಂದ್ರೆ ಈ ಸ್ಟೋರಿ ಒಳಗ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅದ. ಅದಕ್ಕಾಗಿ ನಮ್ಮ ವಿಡಿಯೋಕ್ಕೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ತಪ್ಪದೇ ಮಾಡ್ರಿ. ನಿಮ್ಗೆ ಈ ಊರಿನ ಇತಿಹಾಸ ಹೇಳ್ತೀನಿ, ಕೇಳ್ರಿ. ಇದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಅಗ್ರಗಣ್ಯ ದುಳ್ಗಾಂವ್ ಈ ಊರಿನ ಇತಿಹಾಸವನ್ನು ಕೇಳ್ರಿ. ಈ ಊರಿನೊಳಗ ಮೊದಲೇ ನೋಡಿ, ಸ್ವತಂತ್ರ ಶಿಕ್ಕ ನಡೆದು ಈಗಿನ ತಕ 2026 ತಕ ಆ ಊರಿನೊಳಗ ಒಂದು 30 ಮಂದಿ ಗೋರ್ಮೆಂಟ್ ಆಫೀಸರ್ ಇಷ್ಟೇ ಆಗಿರೋ, ಗೋರ್ಮೆಂಟ್ ಜಾಬ್ ಅನ್ನು ಇಷ್ಟೇ ಸಿಕ್ಕಿತ್ತು. ಆದ ಕಾರಣ ನಮ್ಮ ಊರಿನೊಳಗ ದೊಡ್ಡ ದೊಡ್ಡ ಅಧಿಕಾರಿ ಆಗಿಲ್ಲ ತಂದು ಆ ಊರಿನ ಮಂದಿ ಬಹಳ ವಿಚಾರ ಮಾಡ್ತಿರು. ಆ ಊರಿನ ಅಧ್ಯಕ್ಷರಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರೊಂದು ವಿಚಾರ ಮಾಡೋದಕ್ಕೆ ನಮ್ಮ ಊರಿನ ಚಿತ್ರ ಬದಲಾವಣೆ ಮಾಡಬೇಕು, ನಮ್ಮ ಊರಿನ ಈ ಊರಿನ ಹೆಸರ ಎಲ್ಲಾ ರಾಜ್ಯದಲ್ಲಿ ಮತ್ತು ಎಲ್ಲಾ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಫೇಮಸ್ ಆಗ್ಬೇಕಂತಂದು ಅವರು ಒಂದು ಟಾರ್ಗೆಟ್ ಮಾಡಿದ್ರು. ಆ ಟಾರ್ಗೆಟ್ ಮಾಡಿದ್ಮೇಲೆ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಅವರೊಂದು ಎಲ್ಲರಿಗೆ ಊರ ಜನರಿಗೆ ಕರೆಸಿ ಒಂದು ಮೀಟಿಂಗ್ ತಗೊಂಡ್ರು. ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ನಿರ್ಧಾರ ಮಾಡೋಣ, ನಮ್ಮ ಊರಿನ ಬದಲಾವಣೆ, ನಮ್ಮ ಊರಿನ ಒಂದು ಶಿಕ್ಷಣ ಕ್ರಾಂತಿಯನ್ನು ಹಚ್ಚೋಣ, ನಮ್ಮ ಊರಿನ ಹೆಚ್ಚು ಗೌರ್ಮೆಂಟ್ ಜಾಬ್ ನಮ್ಮ ಊರಲ್ಲಿ ಆಗಬೇಕಂತಂದು ಅವರು ತಿಳ್ಕೊಂಡ್ರೆ ಆ ಮಾತಿಗೆ ಎಲ್ಲರೂ ಜನರು ಸಪೋರ್ಟ್ ಮಾಡಿದ್ರು. ಆ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರು ಸಂಜೆ 7 ಗಂಟೆಯಿಂದ 9 ಗಂಟೆ ಮತ್ತು ಮುಂಜಾನೆ 5 ಗಂಟೆಯಿಂದ 7 ಗಂಟೆವರೆಗೆ ಒಂದು ಡಯಾಗ್ರಾಮ್ ಅನ್ನು ಹಾಕೋಣ, ಒಂದು ರೂಲ್ಸ್ ಅನ್ನು ಹಾಕೋಣ. ಸಂಜೆ 7 ಗಂಟೆ ಆಯ್ತಂದ್ರ ಆ ಊರಾಗ ಡಿಜೆ, ಗಿರಣಿ, ಟಿವಿ, ಮೊಬೈಲ್, ಯಾವುದೇ ಧ್ವನಿ ಆಗುವಂತ ವಸ್ತು ಎಲ್ಲ ಸ್ಟಾಪ್ ಮಾಡ್ಬೇಕಂತಂದು ಸಂಜೆ 7 ಗಂಟೆ ಆಯ್ತಂದ್ರೆ ಸ್ಟಾಪ್ ಮಾಡ್ಬೇಕು. ಗ್ರಾಮ ಪಂಚಾಯತಿಂದ ಒಂದು ಆವಾಜ್ ಬರ್ತದ, ಧ್ವನಿ ಬಂದ ಮೇಲೆ ಎಲ್ಲರೂ ಸ್ಟಾಪ್ ಮಾಡಬೇಕು. ಎಲ್ಲ ಬಂದಿಟ್ಟು ತಮ್ಮ ಮಕ್ಕಳಿಗೆ ಓದಲಿಕ್ಕ ನಾವು ಸಪೋರ್ಟ್ ಮಾಡ್ಬೇಕಂತಂದು ಅವರು ಅಧ್ಯಕ್ಷ ಹೇಳಿದ ಮೇಲೆ ಆ ಊರಾಗ ರೂಲ್ಸ್ ಶುರು ಆಯ್ತು. ಕಳೆದು 3 ವರ್ಷ ಸತತವಾಗಿ ಇದೇ ರೂಲ್ಸ್ ಫಾಲೋ ಮಾಡಿದ್ರು. ಮುಂಜಾನೆ 5ರಿಂದ 7 ಗಂಟೆ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಈ ಊರಿನೊಳಗ ರೂಲ್ಸ್ ಫಾಲೋ ಮಾಡ್ಕೋತಿದ್ರು. ಇದು ರೂಲ್ಸ್ 3 ವರ್ಷ ಸತತವಾಗಾಯ್ತು. ಈ ರೂಲ್ಸ್ ಫಾಲೋ ಮಾಡಿದ ಕಾರಣ ಆ ಊರ ಒಳಗ 700ಕ್ಕಿಂತ ಹೆಚ್ಚು ಗೋರ್ಮೆಂಟ್ ಜಾಬ್ ಪಡ್ಕೊಂಡ್ರು ಆ ಊರಿನ ಮಂದಿ. ಗೋರ್ಮೆಂಟ್ ಜಾಬ್ ಆದ್ಮೇಲೆ ಇದು ಇನ್ಫಾರ್ಮೇಶನ್ ಸಾಂಗ್ಲಿ ಜಿಲ್ಲೆಯ ಕಲೆಕ್ಟರ್ ಇನ್ಫಾರ್ಮೇಶನ್ ಹೋಯ್ತು. ನೋಡ್ರಿ, ಯಾರು ಕಲೆಕ್ಟರ್ 2 ತಾಸ 3 ತಾಸ ಇಷ್ಟೇ ಇರ್ತಾರ ಒಂದ್ ಊರಿಗೆ ವಿಸಿಟ್ ಕೊಟ್ರ. ಆ ಊರಾಗ ಒಂದ್ ರಾತ್ರಿ ಒಂದ್ ಹಗಲಿದ್ರು. ಇದು ಖರೆಯದ ಸುಳ್ಳದ ತಿಳ್ಕೊಳ್ಳೋ ಸಲಕ ಕಲೆಕ್ಟರ್ ಆ ಊರಿಗೆ ಹೋದ್ರು. ಸಂಜೆ 7 ಗಂಟೆ ಆಯ್ತು, ಕಲೆಕ್ಟರ್ ಊರ ಬಂದ್ರು. ಎಲ್ಲ ಸ್ಟಾಪ್ ಅದು. ಟಿವಿ, ಗಿರಣಿ, ಡಿಜೆ, ಯಾವುದೇ ಧ್ವನಿ ಆಗುವಂತ ಎಲ್ಲಾ ವಸ್ತು ಸ್ಟಾಪ್ ಆಯ್ತು. ಅವರು ಸಾಯಂಕಾಲ ಮತ್ತು ಮುಂಜಾನೆ ನೋಡಿದ್ರು. ಆ ಊರಿನ ರೂಲ್ಸ್ ನೋಡ್ಕೊಂಡು ಇದೇ ತರ ಪ್ರತಿಯೊಂದು ಊರಲ್ಲಿ ಮತ್ತು ಪ್ರತಿಯೊಂದು ಸಿಟಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಐತಲ್ಲ, ನೋಡ್ರಿ ನಮ್ಮ ದೇಶದ ಬದಲಾವಣೆ ಆಗುತ್ತದ ತಂದು ಅವ್ರು ತಿಳ್ಕೊತಾರ. ಬದಲಾವಣೆ ಆಗೇ ಆಗುತ್ತದೆ. ಇದೇ ತರ ಎಲ್ಲಾ ರಾಜ್ಯದಲ್ಲಿ ಆಗಬೇಕು ಅಂತಂದು ಅವರು ರೂಲ್ಸ್ ಮಾಡಿದ್ರು. ಅದಕ್ಕೆ ಅತ್ಯವಶ್ಯಕ ಆಗಿ ಏನೇನು ಸಪೋರ್ಟ್ ಬೇಕು ಅದಕ್ಕೆಲ್ಲ ಗೋರ್ಮೆಂಟ್ ಅವ್ರಿಗೆ ಸೌಲಭ್ಯ ಮಾಡದ. ಈ ಊರಲ್ಲಿ 700ಕ್ಕಿಂತ ಹೆಚ್ಚು ಗೋರ್ಮೆಂಟ್ ಜಾಬ್ ಪಡ್ಕೊಂಡ್ರೆ, ಆದ್ರೆ 80% ಆರ್ಮಿಯಲ್ಲಿ, ಇಂಡಿಯನ್ ಆರ್ಮಿಯಲ್ಲಿ ಸೆಲೆಕ್ಟ್ ಆಗ್ಯಾರ. ಮತ್ತು ಉಳಿದ ಪರ್ಸೆಂಟೇಜ್ ಇತರ ಜಾಬ್ದಲ್ಲಿ ಪಡ್ಕೊಂಡಾರ. ಈ ವಿಡಿಯೋ ಪ್ರತಿಯೊಬ್ಬರು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಮತ್ತು ನಮ್ಮ ವಿಡಿಯೋಕ್ಕೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.